ನಮ್ಮ ಬಾಸ್ ಇದು ಆ್ಯಕ್ಚುಲಿ ಈ ಸೈಡ್ ಬಂದರೆ ಗರಡಿ ಮನೆ. ಇಲ್ಲಿ ಕಸ್ತೂರಿ ರಂಗಪ್ಪ ನಾಯಕ ಅಂತ ಏನು ಹೇಳ್ತಾರೆ, ಅವ್ರ ಕಾಲದಿಂದಲೂ ಕೂಡ ಈ ಗರಡಿ ಮನೆಗಳಿದೆಯಂತೆ. ಇಲ್ಲಿ ಹೆಂಗಂದ್ರೆ ಎರಡು ಸೈಡ್ ಇಲ್ಲಿ ನೋಡಿ, ಆ ಸೈಡ್ ಓಪನ್ ಇದೆ, ಈ ಸೈಡ್ ಓಪನ್ ಇದೆ. ಸೊ ಎರಡು ಕಡೆನೂ ಗಾಳಿ ಬೀಸುತ್ತೆ, ಅದಕ್ಕೆ ಗಾಳಿ ಮಂಟಪ. ಎಲ್ಲ ಕಡೆ ಓಪನ್ ಐತಲ್ಲ ಇದು ಅಂತ, ಅದಕ್ಕೆ ಗಾಳಿ ಆಡುತ್ತದೆ. ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಚಿತ್ರಾ ಶಿವಣ್ಣ. ಇವತ್ತು ನಾನು ನನ್ನ ತಂಗಿ ಬೆಳಗ್ಗೆನೆ ಬಸ್ ಹತ್ಕೊಂಡು ಸಿದ್ದರಾಮಯ್ಯ ಸರ್ ಕೊಟ್ಟರು ಫ್ರೀ ಬಸ್ ಹತ್ಕೊಂಡು ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಚಿತ್ರದುರ್ಗದ ಕೋಟೆ ನೋಡಬೇಕು ಅಂತ. ಆ್ಯಕ್ಚುಲಿ ಈ ಪ್ಲಾನ್ ಇರಲಿಲ್ಲ, ಬೇರೆ ಪ್ಲಾನ್ ಇತ್ತು. ಬಟ್ ನನ್ನ ತಂಗಿ ತುಂಬ ಒತ್ತಾಸೆಯ ಮೇರೆಗೆ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಸೊ ನಮ್ಮ ಜೊತೆಗೆ ನೀವು ಕೋಟೆ ನೋಡೋಕ್ಕೆ ಬನ್ನಿ. ಒಂದು ಮನೆ ಥರ ಇದೆ ಆ್ಯಕ್ಚುಲಿ, ಇದು ಹೋಟೆಲ್ ಥರ ಫೀಲ್ ಆಗಲ್ಲ, ಸೇಮ್ ಒಂದು ಮನೆ ಥರ ಇದೆ. ಅವರೆಲ್ಲ ಹೇಳ್ತಾ ಇದ್ರೆ ಮನೆ ಊಟ ಥರ ಇರುತ್ತೆ ಅಂತ. ಸೊ ನಾವು ಎಂಟರ್ಡ್ ಚಿತ್ರದುರ್ಗ ಫೋರ್ಟ್. ನನ್ನ ತಂಗಿ ಹಿಯರ್ ನಂದು ತೋರಿಸು. ನನ್ನ ತಂಗಿ ಏನು ಹೇಳ್ತಿದ್ದಾಳೆ ಅಂದರೆ, ನಾನು ಟೋಪಿ ಹಾಕ್ಕೊಂಡು ಪಿ ಟಿ ಮಿಸ್ ಥರ ಕಾಣಿಸ್ತಾ ಇದ್ದೀನಿ ಅಂತ. ಹೆಂಗೆ ಕಾಣಿಸ್ತಾ ಇದ್ದೀನಿ? ನನ್ನ ತಂಗಿ ಹೇಳ್ತಿದ್ದಾಳೆ ನಾನು ಪಿ ಟಿ ಮಿಸ್ ಥರ ಕಾಣಿಸ್ತಾ ಇದ್ದೀನಿ ಅಂತ. ಈ ಕಡೆ ತಿರುಗು. ಸೊ ಈಗ ನಾವು ಕೋಟೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀವಿ. ಸ್ಟಿಲ್ ಹೆಂಗಾಗ್ತಿದೆ ಅಂದರೆ ಈಗಲೇ ಸುಸ್ತಾಗ್ತಿದೆ. ಏನೇ ಕ್ಯಾಲೋರೀಸ್ ಎಲ್ಲ ನೀಟಾಗಿ ಬರ್ನ್ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಒಬ್ಬವನ ಕಿಂಡಿ ನೋಡೋದಕ್ಕೆ ಈ ಕಡೆ ಹೋಗಬೇಕು. ಸೊ ವಿ ಮೂವ್ ಆನ್ ಟು ದಿ ಸ್ಟೇಜ್. ಹೆಂಗೆ ಅನ್ನಿಸ್ತೈತೆ? ಆಟ ಆಡೋಕ್ಕೆ ಬಂದಿದ್ದೀವ ನಾವು ಇಲ್ಲಿಗೆ. ಇವಳು ನೋಡಿ ಗೈಸ್, ಇವಳು ಹೆಂಗೆ ಕಾಣಿಸ್ತಾವಳೆ ಹೇಳ್ರಿ? ಮೈದಾನದಲ್ಲಿ ಪಿ ಪಿ ಉತ್ಕೊಂಡು ನಿಂತಿರ್ತಾರಲ್ಲ, ಟ್ರಾಫಿಕ್ ಪೊಲೀಸ್ಗಳು. ಇನ್ನಿಷ್ಟೇ ಇದೆ ಅನ್ಸುತ್ತೆ. ಬೆಳತೋಗ್ತಿದ್ದೀನಿ. ನೀವು ತೋರಿಸು. ನಾನು ಬೆಳೀತಾ ಇದ್ದೀನಿ. ಅದರಲ್ಲಿ ಲಿಪ್ಸ್ಟಿಕ್ ತಂದಿಲ್ಲ ಗಾಯ್ಸ್. ನೀವು ಲಿಪ್ಸ್ಟಿಕ್ ಹಾಕ್ಕೊಂಬಂದು ಬೆಳಗ್ಗೆ ಚೆನ್ನಾಗಿ ಕಾಣಿಸ್ತೀನಿ. ನಾನು ಇರೋದೇ ಬೆಳಗ್ಗೆ ಕಾಣಿಸೋದೇನೈತೆ. ನಾನು ಲಿಪ್ಸ್ಟಿಕ್ ಹಾಕ್ತಿಲ್ಲ, ಫಿಲ್ಟ್ರ್ ಹಾಕು. ಇಲ್ಲಿ ನಾವಿವಾಗ ಹೋಗ್ತಾ ಇರೋದು ಗರಡಿ ಮನೆ ಅಂತ. ವೇರ್ ಈಸ್ ಗರಡಿ ಮನೆ? ಯಪ್ಪ ಗೊತ್ತಿಲ್ಲ ಏನು ಹಿಂಗೈತೆ. ಇದ್ರೊಳಗಡೆ ದೆವ್ವ ಐತಾರೆ. ಆಮೇಲೆ ಅಲ್ಲೇ ಹೇಳ್ಕೊಂಡೋಗ್ಲಾ ಅಲ್ವೇ? ಇದು ಆ್ಯಕ್ಚುಲಿ ಈ ಸೈಡ್ ಬಂದರೆ ಗರಡಿ ಮನೆ. ಇಲ್ಲಿ ಕಸ್ತೂರಿ ರಂಗಪ್ಪ ನಾಯಕ ಅಂತ ಏನು ಹೇಳ್ತಾರೆ, ಅವ್ರ ಕಾಲದಿಂದಲೂ ಕೂಡ ಈ ಗರಡಿ ಮನೆಗಳಿದೆಯಂತೆ. ಇಲ್ಲಿ ಹೆಂಗಂದರೆ ಸಣ್ಣ ಗರಡಿ ಮನೆ, ದೊಡ್ಡ ಗರಡಿ ಮನೆ, ಆಮೇಲೆ ಇನ್ನೂ 4-5 ಥರ ಗರಡಿ ಮನೆಗಳಿಗೆ ಹೆಸರುವಾಸಿಯಾಗಿತ್ತಂತೆ. ಇಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಇರ್ತಕ್ಕಂಥ ಒಂದು ಗುಹೆಯನ್ನು ಗರಡಿ ಮನೆಯಾಗಿ ಮಾಡ್ಕೊಂಡಿರ್ತಾರಂತೆ. ಸುಮಾರು ಅವ್ರ ಶತಮಾನದಿಂದಲೂ ಕೂಡ ಇದೇನೇ ಗರಡಿ ಮನೆ ಹೆಸರುವಾಸಿಯಾಗಿದೆ ಅಂತ ಚಿತ್ರದುರ್ಗ ಕೋಟೆ. ಇಷ್ಟು ಇನ್ಫಾರ್ಮೇಷನ್ ಗೊತ್ತಾಯಿತು. ಅದು ಇರೋದು ಇಲ್ಲಿ. ಇದು ನೋಡಲಿಕ್ಕೆ ಭಯ ಆಗ್ತೈತೆ. ಇದೆ ಗುಹೆ ಥರ ಕಾಣಿಸ್ತಾ ಇದೆ. ಈ ಗುಹೆನೇ ಗರಡಿ ಮನೆ ಮಾಡ್ಕೊಂಡಿದ್ದು. ದೆವ್ವಾಗಿ ಇದ್ದಾಯ್ತು, ಹೋಗ್ಬಿಡೋಣ. ದೆವ್ವ ಏನಾದರೂ ಕೂಗ್ಬಿಟ್ರೆ ಅಂತ ಭಯ ಆಗ್ತಿದ್ದು. ನಾವಿಬ್ಬರೇ ಬಂದಿದ್ದೀವಿ ಸೈಡು ಕೋಟೆ ನೋಡಕ್ಕೆ ಹೋದ್ರೆ. ಬನ್ನಿ ಹೋಗುವ ಅಂತ. ಒನಕೆ ಓಬವ್ವನೇ ಗಟ್ಟಿಯಾಗಿ ಜಯಿಸಿದಾರಂತೆ. ನಾವು ಹೆಣ್ಣು ಹುಲಿಗಳು. ಏನು ಎಬ್ಬೋ ಎಲ್ಲ ಹೆಣ್ಣುಲಿ. ಇದು ಹೆಣ್ಣು ಹುಲಿ. ನೋಡಿ 2 ಮೀನಿನ ಚಿತ್ರ ಇದೆ. ನೋಡಿ 2 ಮೀನಿನ ಚಿತ್ರದಲ್ಲಿ ಗೋಡೆ ಮೇಲ್ಗಡೆ 2 ಮೀನಿನ ಚಿತ್ರದಲ್ಲಿ ಅಂದ್ರೆ ಮುಂಗಡೆ ವಾಟರ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. 1 ಮೀನಿನ ಚಿತ್ರದಿಂದ ಮುಂಗಡೆ ದಾರಿ ಇದೆ ಎಲ್ಲ ಕೈ ಹೋಗ್ತಾರೆ ಎಲ್ಲ. ಚೆನ್ನಾಗಿ ಸಕ್ಕತ್ತಾಗಿದೆ. ಅದು ನಂಗೆ ಸೀರಿಯಸ್ಲಿ ಹುಡ್ತೀವ ಅಂತ ಅನಿಸ್ತಾ ಇದೆ ಜಾಗನ.
ಲತಾ ಟೆನಿ ಕಾಸ್ಟ್. ಇವತ್ತು ನಾವು ಓಬವ್ವನ ಕಿಂಡಿ ನೋಡಲೇಬೇಕು. ಅದನ್ನು ನೋಡ್ತೀವಿ ಅಂದರೆ ಇಳ್ದಂಗೆ ಬರ್ತೀವಿ. ಆಗ್ತಿಲ್ಲ. ಗಾಳಿ ಮಂಟಪ ಅಂತೆ. ಇದ್ರೊಳಗಡೆ ಗಾಳಿ ಬೀಸ್ತಿಲ್ಲ. ಹೇಯ್ ಗಾಳಿ ಬೀಸ್ತಿಲ್ಲ. ನೋಡೋಣ. ಅವ್ರದ್ದಂಥ ಕಾಲದಲ್ಲಿ ಪ್ರಸಿದ್ಧವಾದಂಥ ಮಂಟಪ ಅಂದರೆ ಗಾಳಿ ಮಂಟಪ. ಏನು ಗೊತ್ತಾ ಗಾಳಿ ಮಂಟಪ? ಎರಡು ಸೈಡಲ್ಲಿ ನೋಡ, ಆ ಸೈಡ್ ಓಪನ್ ಇದೆ, ಈ ಸೈಡ್ ಓಪನ್ ಇದೆ. ಸೊ ಎರಡು ಕಡೆನೂ ಗಾಳಿ ಬೀಸುತ್ತೆ. ಅದಕ್ಕೆ ಗಾಳಿ ಮಂಟಪ. ಎಲ್ಲ ಕಡೆ ಓಪನ್ ಐತಲ್ಲ ಇದು ಒಂದೇ, ಅದಕ್ಕೆ ಗಾಳಿ ಆಡುತ್ತದೆ. ಹತ್ತುತ್ತಿದ್ದೀವಿ. ಎಷ್ಟು ಹತ್ತು ಬಂದ್ರೂ ಇನ್ನೂ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ಸಿಕ್ಕಿಲ್ಲ. ಸ್ಟಿಲ್ ಇನ್ನೂ ಹತ್ತಬೇಕಾಗಿರೋದು ಬಹಳಷ್ಟಿದೆ. ಇಲ್ಲಿ ಯಾವುದೋ ಏನಿದು ಅರಮನೆ ಪ್ಯಾಲೇಸ್ ಕಾಂಪ್ಲೆಕ್ಸ್ ಅಂತೆ, ಅದನ್ನು ನೋಡೋಕೆ ಹೋಗಬೇಕು. ಆ್ಯಂಡ್ ಈಗಾಗಲೇ ಸುಸ್ತಾಗಿದ್ದೀವಿ ತುಂಬ. ಆ್ಯಂಡ್ ವ್ಯೂ ಮಾತ್ರ ಎಷ್ಟು ಹತ್ತು ಬಂದು ವ್ಯೂ ನೋಡ್ತಾಯಿದ್ರು ಖುಷಿ ಆಗುತ್ತೆ. ಆ ಥರದ ವ್ಯೂ ಎಲ್ಲ ಅಲ್ವೇನೆ. ಬಟ್ ಸುಸ್ತಾಗಿದ್ದಾಳೆ. ತಿಳಿಸಿ ಇನ್ನೂ ಎಷ್ಟು ದೂರ ಹೋಗ್ಬೇಕಂತ. ತುದಿಲಿ ಒಂದು ಕಲ್ಲು ಕಾಣಿಸ್ತೈತೆ ನೋಡು, ಅಲ್ಲಿ ಹೋಗ್ಬೇಕು. ನೋಡಿ ನೋಡಲ್ಲಿ ಎಲ್ಲ ಐತೆ ಅದು. ಕುಂತಂಗಿಲ್ಲ ಅಲ್ಲಿ. ವಾವ್, ಎಲ್ಲೇ ಕಲ್ಲುಗಳು. ನಾನೊಂದು ಇನ್ನೊಂದು ಸೇಮ್ ಗೊತ್ತಾ, ಅಲ್ಲಿ ಮೇಲೆ ಅಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ ನಿಮಗೆ ಸರ್ಕಲ್ ಥರ, ಅಲ್ಲೊಬ್ರು ಬರ್ತಾ ಇದ್ದಾರಲ್ಲ, ಅಲ್ಲಿ ಇಡೀ ವ್ಯೂ ಕಾಣಿಸುತ್ತಂತೆ. ಚಿತ್ರದುರ್ಗ ಕಂಪ್ಲೀಟ್ ವ್ಯೂ ಅಲ್ಲಿ ಕಾಣಿಸುತ್ತಂತೆ. ಅಲ್ಲಿ ಏನು ಧೈರ್ಯವಾಗಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ನೋಡ್ತಿದ್ರೆ ಹೋಗೋ ಧೈರ್ಯನೇ ಬರ್ತಿಲ್ಲ ನನಗೆ. ಹಂಗೆ ನಡ್ಕೊಂಡೋಗಿ ಏನಾದರೂ ಬಿದ್ದಿದ್ರೆ ಇನ್ನೂ ಬದುಕಿ ಬೆಳಬೇಕಾಗಿರೋ ಜೀವ ಅಲ್ವಾ ನಾನು. ಸೊ ನಾನು ನನ್ನ ತಂಗಿ ಎದ್ರುಕೊಂಡು ಹೋಗ್ಲಾ, ನಾನು ಮೇಲಕ್ಕೆ ಹೋಗ್ಬಿಟ್ರೆ ಹಿಡ್ಕೊಬರೋಕ್ಕಾಗಲ್ಲ, ಬೇಡ. ಹಾಂ, ಸೊ ನಾವು ಹಿಂಗೆ ಹೋಗಿ ಒಂದು ಕಿಂಡಿ ನೋಡ್ತೀವಿ. ಅಷ್ಟು ದೂರ ಹೋಗೋ ಧೈರ್ಯ ಮಾಡಲ್ಲ ಈಗ. ಪ್ಲೇಸ್ ಬಂದು ಈ ಥರ ಇದೆ. ಸೊ ನಾವು ಹಿಂಗೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬರ್ತಿರೋ ನೀರು ಏನಪ್ಪ? ಒನಕೆ ಓಬವ್ವ ನೀರು ತರ್ತಿದ್ದಂಥ ಜಾಗ ಇದು. ಅವತ್ತು ಏನು ವೀರವನಿತೆ ಓಬವ್ವ ತನ್ನ ಕಿಂಡಿ ಮೂಲಕ ಬಂದಂಥ ಆಧಾರಸನ್ನ ಹೊಡೆದಾಕದ್ದಲ್ಲ, ಆ ಕ್ಷಣದಲ್ಲಿ ನೀರು ತರಕ್ಕೆ ಬಂದು ಅಂತ ಹೇಳ್ತಾರಲ್ಲ, ಅವ್ರು ಪ್ರತಿದಿನ ನೀರು ತರ್ತಿದ್ದಕ್ಕಂಥ ಜಾಗ ಇತ್ತು. ಒನಕೆ ಓಬವ್ವ ಪ್ರತಿದಿನ ನೀರು ತರ್ತಿರ್ತಕ್ಕಂಥ ಜಾಗ. ಹತ್ರ ಬಂದ್ವಿ. ಸ್ವಲ್ಪ ದೂರ ನಮ್ಮ ಬಾಸ್ ಎಲ್ಲ ಒಳ್ಳೇದಾಗ್ಲಪ್ಪ, ಎಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಫೈನಲಿ ಓಬವ್ವನ ಕಿಂಡಿಗೆ ಬಂದಿದ್ವಿ. ಸಿಕ್ಕಾಪಟ್ಟೆ ಎಕ್ಸೈಟೆಡ್, ಬಿಕಾಸ್ ಆಲೆ 10 ವರ್ಷ ಆಯಿತು. 10 ವರ್ಷದ ಹಿಂದೆ ನಾವು ಇಲ್ಲಿಗೆ ಬಂದಿದ್ದು. ಈ ಕಿಂಡಿ ಮಾತ್ರ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಐದರಲ್ಲಿಯ ಸೈನ್ಯ ಏನಿರುತ್ತೆ ಈ ಕೋಟೆಗೆ ಮುತ್ತಿಗೆ ಹಾಕಿದಾಗ ಅವಳು ವೀರವನಿತೆಯಾಗಿ ನಿಂತು ಕಚ್ಚೆ ಪಂಚೆಯನ್ನು ಕಟ್ಟಿ ಒನಕೆಯಿಂದಲೇ ಸಾವಿರಾರು ಶತ್ರು ಸೈನಿಕರನ್ನು ಸೆದೆಬಡಿದು ಅವರ ಪ್ರಾಣ ಹಾನಿಯಾಗೋ ಥರ ಮಾಡಿದ್ದು ನಮ್ಮ ವೀರವನಿತೆ ಒನಕೆ ಓಬವ್ವ. ಹಾಗೆ ಇಲ್ಲಿನ ಕೋಟೆ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ವೀರವನಿತೆ ಓಬವ್ವ. ಈಗ ಅವ್ರ ಕಿಂಡಿನ ನೋಡೋಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಂತ ಒನಕೆ ಕೂಡ ಇಟ್ಟಿದ್ರು, ಕಿಂಡಿನಲ್ಲಿ ಬರೋಕ್ಕೆ ಚಾನ್ಸ್ ಕೂಡ ಕೊಟ್ಟಿದ್ರು. ಸೊ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಕಿಂಡಿಯಿಂದ ನಾನು ಕೂಡ ಟೂರ್ ಬಂದುಬಿಟ್ಟೆ. ಆದರೆ ನಾನು ಶತ್ರು ದೇಶದ ಮಹಿಳೆ ಅಲ್ಲ, ನಮ್ಮ ಓಬವ್ವ ಬೆಳೆದಂಥ ನಾಡಿ ನಾವು ಹೆಣ್ಮಗಳು. ನನಗೆ ನಗು ಬರ್ತಾ ಇದೆ. ಸೊ ಮಚ್ ಹ್ಯಾಪಿ. ನನ್ನ ತಂಗಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬಂದು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ನಾನು.
ಬಟ್ ತುಂಬ ಡಿಸ್ಟರ್ಬೆನ್ಸ್ ಆಯಿತು. ನೀನು ಹಂಗೆ ಅಲ್ವಾ ತಿನ್ನೋದು? ಆಳು ಮೂಳ ನೀರು ಕುಡಿತೈತೆ, ತಿಂತಾ ಇದೆ. ಹಾಯ್, ನನ್ನ ವಾಯ್ಸ್ ಕೆಳ ಓಡೋಗ್ಬಿಡ್ತೈತೆ. ಇದು ಒನಕೆ ಓಬವ್ವನ ಸಮಾಧಿ. ಒನಕೆ ಓಬವ್ವ ಮಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಸಮಾಧಿಯನ್ನು ಕಟ್ತಾರೆ. ವೀರ ವನಿತೆಯಾಗಿ ವೀರ ಮರಣವನ್ನು ಹೊಂದಿದಂಥ ಮಹಿಳೆ ಒನಕೆ ಓಬವ್ವನ ಸಮಾಧಿ ಇದು. ನಾವೀಗ ಅಕ್ಕ ತಂಗಿ ಹೊಂಡಕ್ಕೆ ಬಂದಿದ್ದೀವಿ, ಕಾಣಿಸ್ತಾ ಇದೆಯಾ? ನಾವು ಹುಟ್ಟಿ ತಮಿಳ್ನಾಡು, ಚಿಕ್ಕ ವಯಸ್ಸಲ್ಲಿ ಜಾತ್ರೆ ಮಿಸ್ ಆಗಿದ್ದರೆ ನನಗೆ ಇಲ್ಲ ಎಲ್ಲ ಸಿಕ್ಕಿದ್ರು ಅಪ್ಪ ಅಮ್ಮ ಎಲ್ಲ. ಬಟ್ ನಾನು ಉಪವಾಸ ಇದ್ದಾಗ ನನಗೆ ಊಟ ಹಾಕಿದ್ದು ಕರ್ನಾಟಕ. ನಾನು ಕನ್ನಡಿಗೆ ನಾಯಿ ಸಾಗಿದೆ. ಒಂದು 50 ಮಕ್ಕಳನ್ನ ದತ್ತು ಈ ಫುಟ್ಬಾತಲ್ಲಿ ಸರ್ವಿಸಿಂಗ್ ಎಲ್ಲ ಮಿಲಿಟ್ರಿ ಪೊಲೀಸಿಗೆ ಕೆಲಸ. ಒಂದು 5 ಜನ ಹುಡುಗಿನ ಮದುವೆ ಮಾಡಿದೆ. ನೀನು ಕೆಲವು ನಾನು ಅದಕ್ಕಿಂತ ಅಮೆರಿಕ ಏಂಜಲ್ ಫಾಲ್ಸಿನ ಕೆಲವು ಅದೇ ಈಗ ಹಿಂದಿ ನಮ್ಮ ಇಂಡಿಯನ್ ಗೌರ್ಮೆಂಟ್, ನಮ್ಮ ಇಂಡಿಯಾದಲ್ಲಿ ಲವರ್ಗೆ ಸಿಗೋ ಸಪೋರ್ಟ್ ನಮಗೆ ಸಿಗಲ್ಲ. ಒಂದು ಊರಿಗೆ ಹೇಳ್ತೀನಿ, ನಂಬ್ಕೊಂಡ್ರು ಬೈಕೊಂಡ್ರು ಪರವಾಗಿಲ್ಲ, ಒಂದು ಸತ್ಯ ಹೇಳ್ತೀನಿ. ಒಂದು ಹುಡುಗಿ ಮೇಲೆ ಇರೋ ದೇಶಕ್ಕೆ ಒಲಿಂಪಿಕ್ ಮಾಡಲ್ಲ ಕಳ್ಕೊಂಡು ಸರಿ ಗೋಲ್ಡ್ ಮಾಡಬಹುದು, ಗೊತ್ತಾಯ್ತು? ಹಾಗೆ ಇವರು ತಮಿಳ್ನಾಡೋರಾಗಿದ್ರು ಕೂಡ ನಮ್ಮ ಕನ್ನಡ ಕೊಟ್ಟಿದ್ದ ಬೆಲೆ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನಾವು ಒಂದು ಸೆಲ್ಫಿ ತೊಗೊಂಡು ಇಲ್ಲಿಂದ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.